ಇದು ಕೇಳಕ್ಕೆ ಟಾಪಿಕ್ ಅಲ್ಲ ಅನಿಸ್ಬೋದು, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ತಗೊಂಡು. ಪೆಡಸ್ಟಲ್ ಕಾಂಕ್ರೀಟ್ ನ ಪೆಡಸ್ಟಲ್ ಕಾಲಮ್ಗೆ ಕಾಂಕ್ರೀಟ್ ಹಾಕ್ತಾರೆ, ಅದ್ರ ಕ್ವಾಲಿಟಿ ಕಡಿಮೆ ಇದ್ರೆ ಏನು ಪ್ರಾಬ್ಲಮ್ಸ್ ಆಗ್ಬೋದು ನಮ್ಗೆ? ವಿತೌಟ್ ವೈಬ್ರೇಟರ್ಸ್ ಯಾರು ಪೆಡಸ್ಟಲ್ ಕಾಲಮ್ ಹಾಕ್ಲೇಬಾರ್ದು. ಇವಾಗ ರೋಡ್ ಲೆವೆಲ್ ಇಂದ ಕಾರ್ ಪಾರ್ಕಿಂಗ್ ಏರಿಯಾನ ಈಗ ಪೆಡಸ್ಟಲ್ ಹೈಟ್ ಡಿಸೈಡ್ ಮಾಡುತ್ತೆ ನಮಗೆ. ಅದನ್ನೇ ನಾವು ಪೂರ್ತಿ ಲೋ ಮಾಡ್ಬಿಟ್ವಿ, 6 ಇಂಚು 8 ಇಂಚು ಅಂತಂದ್ರು ತೊಂದರೆ ಇಲ್ಲ. ಬಟ್ ಸ್ಟೀಪ್ ರೋಡ್ ಅಲ್ಲಿ ಮಳೆ ನೀರು ಬಿಲ್ಡಿಂಗ್ ಒಳಗಡೆ ನುಗ್ಗೋ ಚಾನ್ಸಸ್ ಇರುತ್ತೆ. ಈಗ 2 feet 2.5 feet ಈ ತರ ಎಲ್ಲ ಮಾಡಿದಾಗ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಹೇಳಿದ್ವಲ್ಲ, ಕಾರೇ ಒಳಗೆ ತಗೊಂಡು ಕಾರ. ಪೆಡಸ್ಟಲ್ ಕಾಲಮ್ ಹಾಕ್ಬೇಕಾದ್ರೆ ನಾವ್ ಏನೇ ನೆಸೆಸರಿ ಆಕ್ಷನ್ ನ ತಗೋಬೇಕಾಗುತ್ತೆ. ಪಿಲ್ಲರು ಕಾಂಕ್ರೀಟಿಂಗ್ ಅಂದ್ರೆ ಫುಟಿಂಗ್ ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಹಿಂಗ್ ಬೈಂಡ್ ಆಗಿರುತ್ತೆ. ಯಾಕಂದ್ರೆ ಸಪೋರ್ಟ್ ಒಂದೊಂದ್ಸತಿ ಬೇರೆ ತರ ಕೊಟ್ಟವಾಗ 1 ಇಂಚ್ 2 ಇಂಚು ಜರಗ್ ಬಿಟ್ಟಿರೋ ಚಾನ್ಸಸ್ ಇರುತ್ತೆ. ಈಗ ಬ್ಯಾಕ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಬರೀ ಗುಂಡಿ ತೆಗೆದು ಮಣ್ಣು ಹಾಕೋದಾ, ಇಲ್ಲ ಅದ್ರಲ್ಲಿ ಇಂಜಿನಿಯರಿಂಗ್ ಅಂತ ಏನಾದ್ರು ಬಂದಾಗ ಏನಾದ್ರು ಕೆಲವು ಟೆಕ್ನಿಕಲ್ ಆಗಿ ಏನಾದ್ರು ಇದೆಯಾ ಪಾಯಿಂಟ್? ಇಲ್ಲ, ಈ ಪ್ರೊಸೀಜರ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕನ್ಸಾಲಿಡೇಷನ್ ಇಸ್ ಅ ಮೇಜರ್ ರೋಲ್ ಇನ್ ಬ್ಯಾಕ್ ಫಿಲ್ಲಿಂಗ್. ಇವಾಗ ಎಕ್ಸ್ಕವೇಷನ್ ಮಣ್ಣನ್ನ ನಾವು ತೆಗ್ದಿರ್ತೀವಲ್ಲ, ಅದೇ ಮಣ್ಣ ಯೂಸ್ ಮಾಡ್ಬೋದಾ ಇಲ್ಲ ಬೇರೆ ತರ ಮೆಟೀರಿಯಲ್ ಏನಾದ್ರು ಯೂಸ್ ಮಾಡ್ಬೋದಾ? ಮಣ್ಣಿಗೆ ಸತ್ವನೇ ಇರಲ್ಲ. ಈಗ ನಾನ್ ಕಸ ತುಂಬಿಟ್ಟು ಮನೆ ಕಟ್ಟಕ್ಕಾಗಲ್ಲ. ಮತ್ತೆ ಕಪ್ಪು ಮಣ್ಣು ಕೆಂಪು ಮಣ್ಣು ಬರುತ್ತೆ. ಮ್ಯಾಂಡೇಟರಿ ಬಿಲ್ಡಿಂಗ್ ಗೆ ಕೆಂಪು JCB ಕರೆಸ್ಬಿಡ್ತಾರೆ, ಮಣ್ಣಿನ ಗುಡ್ಡೆ ಹಾಕಿರ್ತಾರೆ. JCB ಒಂದ್ ಬಂದ್ಬಿಟ್ಟು ಹಿಂದೆ ಮುಂದೆ ನೋಡಲ್ಲ, ತಳ್ಳೋವಾಗ ಹೋಗಿ ಎಲ್ಲಾ ಪಿಲ್ಲರ್ ಗಳನ್ನು ಹೊಡೆದ್ ಬಿಡ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಏನಪ್ಪಾ ಅಂತ ಹೇಳಿದ್ರೆ, ಮನೆ ಕಟ್ಸ್ಕೋಬೇಕು ಅಂದ್ರೆ ಅವ್ರ ಜೀವನದಲ್ಲಿ ಒಂದು ದೊಡ್ಡ ಕನಸಾಗಿರುತ್ತೆ. ನಿಮ್ ಮನೆಗೆ ಮನೆ ಕಟ್ಸ್ಕೋತಾ ಇದ್ದೀರಾ ಅಂದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತೀರಾ. ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕೆಲವೊಂದು ಸ್ಟೇಜ್ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೂ ಎಲ್ಲಾ ಸ್ಟೇಜ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತು ಅಂತದೇ ಇನ್ನೊಂದು ಹಂತವನ್ನ ನಾವಿತ್ತು ಡಿಸ್ಕಸ್ ಮಾಡ್ತಾ ತಿಳ್ಕೊತಾ ಹೋಗೋಣ. ಬನ್ನಿ, ವಿಜಯ್ ಸರ್ ನಮ್ ಜೊತೆ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮ. ನಮಸ್ತೆ ಕೈಟ್ಸ್ ವೀಕ್ಷಕರೇ. ಸೊ ಇವತ್ತು ನಮ್ಗೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಫುಟಿಂಗ್ ರಿಇನ್ಫೋರ್ಸ್ಮೆಂಟ್ ಅಂಡ್ ಫುಟಿಂಗ್ ಕಾಂಕ್ರೀಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಅಥವಾ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕನ್ಸ್ಟ್ರಕ್ಷನ್ ಅಂದ್ರೆ ಪೆಡಸ್ಟಲ್ ಕಾಲಮ್ ಕಾಂಕ್ರೀಟಿಂಗ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್. ಓಕೆ, ಸೊ ಇವತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನು ಸರ್ ಪೆಡಸ್ಟಲ್ ಅಂತ ಕಾಲಮ್ಸ್ ಅಂತ ಹೇಳಿದ್ರೆ? ಓಕೆ, ಈಗ ಜನರಲ್ ಆಗಿ ಏನ್ ನಮ್ದು ಪಿಲ್ಲರ್ ಅಂತೀವಿ, ಅದು ನಮ್ಮ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಕಾಲಮ್ ಅಂತ ಕರಿತೀವಿ. ಆ ಕಾಲಮ್ ನ ಆಡು ಭಾಷೆಯಲ್ಲಿ ಪಿಲ್ಲರ್ ಆಯ್ತು. ಬಟ್ ಟೆಕ್ನಿಕಲ್ ಆಗಿ ಭೂಮಿ ಮೇಲೆ ಇರೋದು ಕಾಲಮ್ ಆದ್ರೆ, ಭೂಮಿ ಒಳಗಡೆ ಇರೋದು ಅಂದ್ರೆ ರೋಡ್ ಲೆವೆಲ್ ಇಂದ ಏನ್ ಕೆಳಗಡೆ ಇರುತ್ತೆ ಅದಕ್ಕೆ ಪೆಡಸ್ಟಲ್ ಕಾಲಮ್ ಅಂತ ಕರಿತೀವಿ. ಪೆಡಸ್ಟಲ್ ಕಾಲಮ್ ಸೈಜ್ ನ ಹೇಗ್ ಡಿಸೈಡ್ ಮಾಡ್ತಾರೆ? ಮನೆಗಳಂತ ಬಂದಾಗ ಎಲ್ಲ ಒಂದೇ ತರ ಸೈಜ್ ಇರುತ್ತಾ ಇಲ್ಲ ಬೇರೆ ಬೇರೆ ತರ ಏನಾದ್ರು ಸೈಜ್ ಗಳು ಬರುತ್ತಾ? ಎಸ್, ಇದನ್ನ ಸ್ಟ್ರಕ್ಚರಲ್ ಡಿಸೈನರ್ಗಳು ಡಿಸೈಡ್ ಮಾಡ್ತಾರೆ. ಈಗ ನಮ್ದು ಫ್ರೇಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ, ಈ ರೂಫ್ ಇದೆ ಅಂದ್ರೆ ಆ ರೂಫ್ ಇಂದ ಎಲ್ಲಾ ಲೋಡು ಬೀಮಿಗೆ ಬರುತ್ತೆ. ಆ ಬೀಮ್ ಇಂದ ಪೂರ್ತಿ ಹಾರಿಜೆಂಟಲ್ ಏನ್ ಬೀಮ್ ಇರುತ್ತೆ ಅಲ್ಲಿಂದ ಪಿಲ್ಲರ್ ಅಂದ್ರೆ ಕಾಲಮ್ ಟ್ರಾನ್ಸ್ಫರ್ ಆಗುತ್ತೆ. ಆ ಕಾಲಮ್ ಇಂದ ಬಂದಿರೋದು ಭೂಮಿಗೆ ಟ್ರಾನ್ಸ್ಫರ್ ಮಾಡೋದೇ ಪೆಡಸ್ಟಲ್ ಕಾಲಮ್. ಪೆಡಸ್ಟಲ್ ಕಾಲಮ್ ಇಂದ ಫುಟಿಂಗ್ ಹೋಗುತ್ತೆ, ಫುಟಿಂಗ್ ಇಂದ ಭೂಮಿಗೆ ಹೋಗುತ್ತೆ. ಸೊ ಹಿಂಗಾಗಿ ಲೋಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಪೆಡಸ್ಟಲ್ ಸೈಜ್ ನ ಅಗೇನ್ ಸ್ಟ್ರಕ್ಚರಲ್ ಡಿಸೈನರ್ ಡಿಸೈಡ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅಂತ ಕೇಳಿದ್ರೆ ಏನ್ ಮೇಲ್ಗಡೆ ಪಿಲ್ಲರ್ ಸೈಜ್ ಇದೆ ಆ ಸೈಜ್ ಪೆಡಸ್ಟಲ್ ಸೈಜ್ ಕೂಡ ಇರುತ್ತೆ. ಓಕೆ, ಈಗ ಪೆಡಸ್ಟಲ್ ಕಾಲಮ್ಗೆ ಕಾಂಕ್ರೀಟ್ ಹಾಕ್ತಾರೆ, ಅದ್ರ ಕ್ವಾಲಿಟಿ ಕಡಿಮೆ ಇದ್ರೆ ಏನು ಪ್ರಾಬ್ಲಮ್ಸ್ ಆಗ್ಬೋದು ನಮ್ಗೆ? ಇಷ್ಟೊತ್ತು ನಾವ್ ಹೇಳಿದ್ವಲ್ಲ, ಲೋಡ್ ಕ್ಯಾರಿ ಮಾಡ್ತಾ ಇರುವಂತ ಒಂದು 2 ಎಲಿಮೆಂಟ್ಸ್ ಅಂದ್ರೆ ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಕಂಬಿ ಮತ್ತೆ ಕಾಂಕ್ರೀಟ್ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲಿ ಪೆಡಸ್ಟಲ್ ಕಾಲಮ್ ಹಾಕ್ಬೇಕಾದ್ರೂ ಫುಟಿಂಗ್ ಕಾಂಕ್ರೀಟ್ ಹಾಕೋ ಟೈಮಲ್ಲಿ ನಾವ್ ಏನೇನು ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ನಾವು RMC ಯೂಸ್ ಮಾಡಕ್ಕಾಗಲ್ಲ 30-40 ಸೈಟ್ ಮನೆ ಕಟ್ತಿರ್ಬೇಕಾದ್ರೆ. ಸೊ ಮ್ಯಾನ್ಯುವಲ್ ಮಿಕ್ಸಿಂಗ್ ಇರುತ್ತೆ, ಪ್ರಾಪರ್ ಆಗಿ ರೇಷಿಯೋ ಮಿಕ್ಸಿಂಗ್ ಆಗಿದೆ ಅನ್ನೋದು ಅಬ್ಸರ್ವ್ ಮಾಡಿ. ಎರಡನೇದ್ದು ಕಾಂಕ್ರೀಟಿಂಗ್ ಹಾಕಿದ್ಮೇಲೆ ಪ್ರಾಪರ್ ಆಗಿರೋ ವೈಬ್ರೇಟರ್ ನೇ ಯೂಸ್ ಮಾಡ್ಬೇಕು. ವಿತೌಟ್ ವೈಬ್ರೇಟರ್ಸ್ ಯಾರು ಪೆಡಸ್ಟಲ್ ಕಾಲಮ್ ಹಾಕ್ಲೇಬಾರ್ದು. ತೀರಾ ವರ್ಸ್ಟ್ ಕಂಡೀಷನ್ ಬಂತು ಅಂದ್ರೆ ಒಂದು 12 mm ರಾಡ್ ತಗೊಂಡು ಟ್ಯಾಂಪಿಂಗ್ ಅಂತ ಕರಿತೀವಿ, 48 ಸತಿ ಅದನ್ನ ಮೇಲ್ಗಡೆಯಿಂದ ಒಳಗಡೆ ಚಚ್ಬೇಕು, ಹಿಂಗೆ ಕಾಂಕ್ರೀಟ್ ಪ್ರಾಪರ್ ಆಗಿ ಸೆಟ್ಲ್ ಆಗೋ ತರ. ಯಾಕಂದ್ರೆ ಎಂಟೈರ್ ಬಿಲ್ಡಿಂಗ್ ಲೋಡು ನನ್ನ ಈ ಏನು ಲಾಸ್ಟ್ ಸ್ಟೇಜ್ ಅಲ್ಲಿ ಲೋಡ್ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಸೊ ಆ ಪೆಡಸ್ಟಲ್ ಕಾಲಮ್ ಆಗಿರೋದ್ರಿಂದ ಪೆಡಸ್ಟಲ್ ಕಾಲಮ್ ಕಾಂಕ್ರೀಟಿಂಗ್ ಟೈಮ್ ಅಲ್ಲಿ ನೋ ಕಾಂಪ್ರಮೈಸ್ ಆಗಂಗೆ ಇಲ್ಲ.
ಓಕೆ, ಇವಾಗ ರೋಡ್ ಲೆವೆಲ್ ಇಂದ ಕಾರ್ ಪಾರ್ಕಿಂಗ್ ಏರಿಯಾನ ಈಗ ಪೆಡಸ್ಟಲ್ ಹೈಟ್ ಡಿಸೈಡ್ ಮಾಡುತ್ತಾ ನಮಗೆ? 200% ಅಗ್ರಿ. ಏನಾಗುತ್ತೆ, ನಮ್ಗೆ ರೋಡ್ ಲೆವೆಲ್ ಇಂದ ಪ್ಲಿಂತ್ ಬೀಮ್ ಹೈಟ್ ಬರುತ್ತೆ. ಸೊ ಈ ಪ್ಲಿಂತ್ ಬೀಮ್ ಡೆಪ್ತ್ ಎಷ್ಟು ಅಂತ ಮುಂಚೆನೆ ತಿಳ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಅನ್ನೆಸೆಸರಿ ಕಾಂಕ್ರೀಟ್ ಹಾಕೋದು, ಕಾಂಕ್ರೀಟ್ ಚಿಪ್ಪಿಂಗ್ ಮಾಡೋದು ಸುಮಾರು ಕಡೆ ನಡೆಯುತ್ತೆ. ಸೊ ನಮ್ಮ ಕಾರ್ ಪಾರ್ಕಿಂಗ್ ಜಾಗ ಎಷ್ಟು ಅಡಿ ಹೈಟ್ ಬರುತ್ತೆ? 1.5 ಅಡಿ ಇದೆನಾ, 2 ಅಡಿ ಪ್ಲಿಂತ್ ಬೀಮ್ ಬರುತ್ತಾ, ಅಂದ್ರೆ 18 ಇಂಚ್ ಡೆಪ್ತ್ ಆಫ್ ಪ್ಲಿಂತ್ ಬೀಮ್ 24 ಅಂತ ಒಂದ್ಸತಿ ಡ್ರಾಯಿಂಗ್ ಅಲ್ಲಿ ನೋಡ್ಕೊಂಡು ಅಥವಾ ಸ್ಟ್ರಕ್ಚರಲ್ ಡಿಸೈನರ್ ಹತ್ರ ಕೇಳ್ಬಿಟ್ಟು ಈ ಪೇಂಟ್ ಇಂದ ಒಂದು ಮಾರ್ಕಿಂಗ್ ಮಾಡ್ಕೋತಾರೆ. ಸೊ ನನ್ನ ಪೆಡಸ್ಟಲ್ ಹೈಟ್ ಇಷ್ಟು ಹೈಟ್ ಬರಬೇಕು, ಒಂದೊಂದ್ ಕಡೆ ಒಂದೊಂದು ಬರೋ ಚಾನ್ಸಸ್ ಇರುತ್ತೆ. ಸೊ ರೋಡ್ ಲೆವೆಲ್ ಇಂದ ಟ್ಯೂಬ್ ಲೆವೆಲ್ ಅಲ್ಲಿ 2 ಅಡಿನೋ 1.5 ಅಡಿನೋ ಅಲ್ಲಿ ಫಸ್ಟ್ ಪೇಂಟ್ ಮಾರ್ಕಿಂಗ್ ಮಾಡ್ಕೊಂಡು ಅಲ್ಲಿಂದ ಎಷ್ಟು ಡ್ರಾಪ್ ಇದೆ ಅಲ್ಲಿವರೆಗೂ ಪೆಡಸ್ಟಲ್ ಕಾಲಮ್ ನ ಹೈಟ್ ಫಿಕ್ಸ್ ಮಾಡ್ತಾರೆ. ಇಲ್ಲ ಅಂದ್ರೆ ಜಾಸ್ತಿ ಆಗ್ಬಿಟ್ವಿ ಅಂದ್ರೆ ಪ್ಲಿಂತ್ ಬೀಮ್ ಬರೋ ಟೈಮ್ ಅಲ್ಲಿ ಆ ಪೆಡಸ್ಟಲ್ ಕಾಲಮ್ ನ ಚಿಪ್ ಮಾಡಿ ಒಡೆಯೋ ಪ್ರಮೇಯ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಮ್ಯಾಂಡೇಟರಿ ಪೇಂಟ್ ಇಂದ ಮಾರ್ಕಿಂಗ್ ಮಾಡ್ಕೊಂಡು ಅಲ್ಲಿಂದ 18 ಇಂಚೋ 24 ಇಂಚು ಅಂತ ಮಾರ್ಕಿಂಗ್ ಈಗ ರೋಡ್ ಲೆವೆಲ್ ಇಂದ ಕಾರ್ ಪಾರ್ಕಿಂಗ್ ಏರಿಯಾ ಅಂತ ಬಂದಾಗ ನಾವು ಮಿನಿಮಮ್ ಎಷ್ಟಾದ್ರೂ ಬಿಟ್ಟಿರ್ಬೇಕಾಗತ್ತೆ? ಸ್ಟ್ಯಾಂಡರ್ಡ್ ಅಂತ ಬಂದ್ರೆ ಮಿನಿಮಮ್ 1.5 ಅಡಿ, ಮ್ಯಾಕ್ಸಿಮಮ್ 1.5 ಅಡಿ. ಮೇಲ್ಗಡೆ ಹೋದ್ವಿ ಅಂತಂದ್ರೆ ಕಾರ್ಗೆ ರೋಡ್ ಕ್ಲಿಯರೆನ್ಸ್ ಇಲ್ಲದೆ ಟಚ್ ಆಗಿ ಹಿಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಎಲ್ರಿಗೂ ಕಾರ್ ತಗೊಂಡಿರ್ತೀವಿ, ಕೆಳಗಡೆ ಇಂಜಿನ್ ಟಚ್ ಆಗ್ತಾ ಇದೆ ಅನ್ನೋದು ಒಂದ್ ಭಯ ಬರುತ್ತೆ. ಆ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮಲ್ಲಿ ಹೊರಗಡೆ ಕಾರ್ ಹಾಕ್ಬೇಕಾಗೋ ಪ್ರಮೇಯ ಬರುತ್ತೆ. ನಾವೇನಾದ್ರು 1.5 ಅಡಿಕಿನ ಜಾಸ್ತಿ ಮಾಡ್ಬಿಟ್ರೆ. ಅದನ್ನೇ ನಾವು ಪೂರ್ತಿ ಲೋ ಮಾಡ್ಬಿಟ್ವಿ 6 ಇಂಚು 8 ಇಂಚು ಅಂತಂದ್ರು ತೊಂದರೆ ಇಲ್ಲ. ಬಟ್ ಸ್ಟೀಪ್ ರೋಡ್ ಅಲ್ಲಿ ಮಳೆ ನೀರು ಬಿಲ್ಡಿಂಗ್ ಒಳಗಡೆ ನುಗ್ಗೋ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿ ನಾವು ತೀರಾ ಕಡಿಮೆನೂ ಮಾಡಕ್ಕಾಗಲ್ಲ, ರೋಡ್ ಲೆವೆಲ್ ಹಚ್ಕೊಂಡು ರೋಡ್ ಕಿಂತ ತುಂಬಾ ಹೈಟ್ ಮಾಡಕ್ಕೂ ಆಗಲ್ಲ. ಸೊ ಸ್ಟ್ಯಾಂಡರ್ಡ್ ಆಗಿ 1 ರಿಂದ 1.5 ಆದ್ರೂ ಮಿನಿಮಮ್ ನಮ್ದು ಕಾರ್ ಪಾರ್ಕಿಂಗ್ ಏರಿಯಾ ಎಂಟ್ರಿ ಇರ್ತದೆ. ಈಗ 2 ಫೀಟ್ 2.5 ಫೀಟ್ ಈ ತರ ಎಲ್ಲ ಮಾಡಿದಾಗ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ. ಹೇಳಿದ್ವಲ್ಲ, ಕಾರೇ ಒಳಗೆ ತಗೊಂಡೋಗಲ್ಲ. ಮನೆ ಕಟ್ಟಿ ನಮ್ ಕಾರ್ನ ನಾವು ರೋಡ್ ಆಚೆ ನಿಲ್ಲಿಸ್ಕೋಬೇಕು ಅಂದ್ರೆ 2 ಅಡಿ ಹೋಗ್ಬೇಕು. ಪೆಡಸ್ಟಲ್ ಕಾಲಮ್ ಹಾಕ್ಬೇಕಾದ್ರೆ ನಾವ್ ಏನೇ ನೆಸೆಸರಿ ಆಕ್ಷನ್ ನ ತಗೋಬೇಕಾಗತ್ತೆ? ಪೆಡಸ್ಟಲ್ ಕಾಲಮ್ ಹಾಕ್ಬೇಕಾದ್ರೆ ನಾವು ಹಿಂದಿನ ಎಪಿಸೋಡ್ ಅಲ್ಲಿ ಟೋಟಲ್ ಸ್ಟೇಷನ್ ಬಗ್ಗೆ ಹೇಳಿದ್ವಿ. ಏನಾಗಿರುತ್ತೆ, ಫುಟಿಂಗ್ ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟಿರ್ತೀವಿ, ಪಿಲ್ಲರ್ ಅಷ್ಟೇ ಮೇಲ್ಗಡೆ ಕಾಣ್ತಾ ಇರುತ್ತೆ. ಸ್ಟಾರ್ಟರ್ ಮಾರ್ಕಿಂಗ್ ಅಂತ ಕರೀತಾರೆ. ಅಂದ್ರೆ ಒಂದು 3 ಇಂಚಿಂದು ನಮ್ಗೆ ಎಲ್ಲೆಲ್ಲಿ ನನ್ನ ಪಿಲ್ಲರ್ ಬರ್ತಾ ಇದೆ ಅಂತ ಪ್ರಾಪರ್ ಆಗಿ ಸ್ಟಾರ್ಟರ್ ಕಾಲಮ್ ನ ಅಂದ್ರೆ ಸ್ಟಾರ್ಟರ್ ಮಾರ್ಕಿಂಗ್ ಅಂತ ಮಾಡ್ಕೊಂಡು ಆ ಸ್ಟಾರ್ಟರ್ ಕಾಂಕ್ರೀಟ್ ಹಾಕ್ಬೇಕು. ಆ ಸ್ಟಾರ್ಟರ್ ಕಾಂಕ್ರೀಟ್ ಹಾಕಿದ ಮೇಲ್ಗಡೆ ನಾವು ಸೆಂಟ್ರಿಂಗ್ ಬೋರ್ಡ್ ನ ಹೊಡೆದ್ರೆ ಪ್ರಾಪರ್ ಆಗಿ ಸೆಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನಾವು ಕವರಿಂಗ್ ಬ್ಲಾಕ್ಸ್ ಅಂದ್ರೆ ರೀಇನ್ಫೋರ್ಸ್ಮೆಂಟ್ ಆಚೆ ಕಾಣದೇ ಇರೋ ತರ ಕವರಿಂಗ್ ಬ್ಲಾಕ್ ಕವರ್ ಆಗಿದೆನಾ, ಎಲ್ಲಾ ಸ್ಟೀರಪ್ಸ್ ಪ್ರಾಪರ್ ಆಗಿ ಟೈ ಆಗಿದೆನಾ, ನನ್ ಕಡೆ ವೈಬ್ರೇಟರ್ ಪ್ರಾಪರ್ ಆಗಿ ರೆಡಿ ಇದೆನಾ, ಮಿಕ್ಸಿಂಗ್ ಪ್ರಾಪರ್ ಆಗಿ ಆಗ್ತಾ ಇದೆನಾ, ಸೊ ಕಾಂಕ್ರೀಟ್ ಹಾಕುವ ಲೇಬರ್ ಸಫಿಶಿಯಂಟ್ ಇದಾರ, ಈ ಒಬ್ನು ಮೇಸ್ತ್ರಿ ಒಬ್ನ ಹೆಲ್ಪರು ಎಷ್ಟು ಬೇಕು ಅಂದ್ರೆ ಒನ್ ಡೇಗೆ ಎಷ್ಟು ಬೇಕು ಪೂರ್ತಿ 10 ಪೆಡಸ್ಟಲ್ ಕಾಲಮ್ ಒಂದೇ ಸರ್ತಿ ಮಿಕ್ಸಿಂಗ್ ಮಾಡ್ಕೊಂಡು ಹಾಕ್ತೀನಿ ಅಂದ್ರೆ ನಮ್ಮ ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಕಾಂಕ್ರೀಟ್ 3 to 4 hours ಅಷ್ಟೇ ಇರುತ್ತೆ. ನಾನು ಕಾಂಕ್ರೀಟ್ ಮಿಕ್ಸಿಂಗ್ ಮಾಡಿದ್ಮೇಲೆ 4 hour ಮೇಲೆ ಯೂಸ್ ಮಾಡ್ತೀನಿ ಅನ್ನಕ್ ಬರಲ್ಲ, ಗಟ್ಟಿ ಆಗ್ಬಿಡುತ್ತೆ. ಈಗ ಅನ್ನ ಮಾಡಿದ್ಮೇಲೆ ಅರ್ಧ ಗಂಟೆ ಒಳಗಡೆ ಊಟ ಮಾಡಿದ್ರೆ ಬೆಚ್ಚಗಿರುತ್ತೆ, 4 hour ಬಿಟ್ಟು ಊಟ ಮಾಡ್ತೀನಿ ಅಂದ್ರೆ ಅನ್ನ ತಂಪಾಗಿರುತ್ತೆ. ಸೇಮ್ ಹಂಗೆ ನನ್ ಕಾಂಕ್ರೀಟ್ ಕೂಡ 4 hour ಆದ್ಮೇಲೆ ಗಟ್ಟಿ ಆಗ್ಬಿಟ್ಟಿರುತ್ತೆ. ಸೊ ಹಿಂಗಾಗಿ ಅವ್ರು ಹಾಕ್ಬೇಕಾದ್ರೆ ಎಷ್ಟು ಜನ ಇದಾರೆ, ಸಫಿಶಿಯಂಟ್ ಜನ ಇದಾರ, ಪೆಡಸ್ಟಲ್ ಕಾಂಕ್ರೀಟ್ ನ ಸ್ಟಾರ್ಟರ್ ಮಾರ್ಕಿಂಗ್ ಮಾಡಿದಾರ, ಸೆಂಟ್ರಿಂಗು ಎಲ್ಲ ಲೈನ್ ಅಲ್ಲಿ ಇದೆನಾ ಅಥವಾ ಟೋಟಲ್ ಸ್ಟೇಷನ್ ಇಂದಾನು ಮಾರ್ಕಿಂಗ್ ಮಾಡ್ಬೋದು, ಎಲ್ಲ ಲೈನ್ ಅಲ್ಲಿ ಇದೆ ಅನ್ನೋದು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ತೂಗುಂಡ್ ಅಂತ ಕರಿತೀವಿ. ತೂಗುಂಡ್ ಅಂದ್ರೆ ಮೇಲ್ಗಡೆಯಿಂದ ಪಿಲ್ಲರ್ ಗೆ ನಾವು ಕೆಳಗಡೆ ಬಿಟ್ರೆ ಮೇಲೆ ಒಂದೇ ಲೆವೆಲ್ ಇರ್ಬೇಕು, ಕೆಳಗಡೆನೂ ಒಂದೇ ಲೆವೆಲ್ ಇರ್ಬೇಕು. ಇದನ್ನೆಷ್ಟು ಅಬ್ಸರ್ವ್ ಮಾಡ್ಕೊಂಡು ಸೊ ಅವರು ಅದನ್ನ ಕಾಂಕ್ರೀಟಿಂಗ್ ಹಾಕ್ಬೇಕಾಗುತ್ತೆ. ಇದರಲ್ಲಿ ನಾರ್ಮಲ್ ಆಗಿ ಯೂಶುವಲಿ ಮಿಸ್ಟೇಕ್ಸ್ ಅಂತ ಬಂದಾಗ ಏನೇನ್ ಮಿಸ್ಟೇಕ್ಸ್ ಆಗ್ಬೋದು ನಮ್ಗೆ ಪೆಡಸ್ಟಲ್ ಅಂತ? ಏನಾಗುತ್ತೆ, ಕೆಲವೊಂದಿಷ್ಟು ಸರ್ತಿ ಪಿಲ್ಲರು ಕಾಂಕ್ರೀಟಿಂಗ್ ಅಂದ್ರೆ ಫುಟಿಂಗ್ ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಹಿಂಗ್ ಬೆಂಡ್ ಆಗಿರುತ್ತೆ. ಯಾಕಂದ್ರೆ ಸಪೋರ್ಟ್ ಒಂದೊಂದ್ಸತಿ ಬೇರೆ ತರ ಕೊಟ್ಟವಾಗ 1 ಇಂಚ್ 2 ಇಂಚು ಜರಗ್ ಬಿಟ್ಟಿರೋ ಚಾನ್ಸಸ್ ಇರುತ್ತೆ. ಕೆಲವೊಂದಿಷ್ಟು ಪ್ರಮೇಯಗಳಲ್ಲಿ ಜರಗ್ ಬಿಟ್ಟಿರುತ್ತೆ, ಅವಾಗ ಕಿಂಕ್ ಅಂತ ಹೊಡಿತೀವಿ. ಅಟ್ ಲೀಸ್ಟ್ 1 ಇಂಚು ಆ ಪಿಲ್ಲರ್ ನ ನಾವು ಬೆಂಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಸೊ ಈ ಎಲ್ಲಾ ಕರೆಕ್ಷನ್ ಗಳನ್ನು ಮೇಲ್ಗಡೆ ಬಂದು 4 ಇಂಚು 5 ಇಂಚು ಮಾಡಕ್ಕಾಗಲ್ಲ. ಸೊ ಏನಾದ್ರೂ ಆತರ ಮಿಸ್ಟೇಕ್ ಆಗಿದ್ರೆ ನಾವು ಟೋಟಲ್ ಸ್ಟೇಷನ್ ಅಥವಾ ಲೈನ್ ಡೋರಿ ಕಟ್ಟಿ ಸ್ಟಾರ್ಟರ್ ಮಾರ್ಕಿಂಗ್ ಹಾಕೋ ಟೈಮಲ್ಲಿ ಕ್ಲಾರಿಟಿ ಸಿಕ್ಕರೆ ಒಂದು ಕಿಂಕ್ ಅಂತ ಇರುತ್ತೆ, 45 ಡಿಗ್ರಿ ಬೆಂಡ್ ಮಾಡ್ಕೊಂಡು ಕೂಡ ಅಲ್ಲಿ ನಾವು ಕಾಂಕ್ರೀಟ್ ಹಾಕೋ ಆಪ್ಷನ್ ಇರುತ್ತೆ. ಸೊ ಇದನ್ನು ನಾವು ಈಗಲೇ ಕರೆಕ್ಷನ್ ಮಾಡ್ಕೋಬೇಕು. ಲೈನ್ ಡೋರಿನ ಪ್ರಾಪರ್ ಆಗಿ ಕಟ್ಟಿ ಎಲ್ಲ ಒಂದೇ ಲೈನ್ ಅಲ್ಲಿ ಒಂದೇ ನೇರವಾಗಿ ಪಿಲ್ಲರ್ ಗಳು ಬಂದ್ವಾ ಅಂತಾನು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಗೇನ್ ನಾನು ಹೇಳೋದು ವೈಬ್ರೇಟರ್, ಇದನ್ನೆಲ್ಲಾನು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಇವಾಗ ನಮ್ಗೆ ಪೆಡಸ್ಟಲ್ ಕಾಲಮ್ ಬಗ್ಗೆ ತಿಳಿಸ್ಕೊಟ್ರಿ. ನೆಕ್ಸ್ಟ್ ಬಂದ್ರೆ ಬ್ಯಾಕ್ ಫಿಲ್ಲಿಂಗ್. ಬ್ಯಾಕ್ ಫಿಲ್ಲಿಂಗ್ ಅಂದ್ರೆ ಏನು ಸರ್?
ನಾವು ಏನ್ ಎಕ್ಸ್ಕವೇಷನ್ ಮಾಡಿರೋ ಸಾಯಿಲ್ ನ ಆಚೆ ತೆಗ್ದಿರ್ತೀವೋ ಆ ಮಣ್ಣನ್ನ ಒಳಗಡೆ ತುಂಬೋದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಅಂತ ಕರಿತೀವಿ. ಇದು ಕೇಳಕ್ಕೆ ಟಾಪಿಕ್ ಅಲ್ಲ ಅನಿಸ್ಬೋದು, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ. ಓಕೆ, ಈಗ ಬ್ಯಾಕ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಬರೀ ಗುಂಡಿ ತೆಗೆದು ಮಣ್ಣು ಹಾಕೋದಾ, ಇಲ್ಲ ಅದ್ರಲ್ಲಿ ಇಂಜಿನಿಯರಿಂಗ್ ಅಂತ ಏನಾದ್ರು ಬಂದಾಗ ಏನಾದ್ರು ಕೆಲವು ಟೆಕ್ನಿಕಲ್ ಆಗಿ ಏನಾದ್ರು ಇದೆಯಾ ಪಾಯಿಂಟ್ಸ್? ಎಸ್, 500% ಇದೆ. ಏನಾಗುತ್ತೆ ಕುಸುಮ, ನಾವು ಏನ್ ಮಣ್ಣನ್ನ ಆಚೆ ಕಡೆ ತೆಗ್ದಿರ್ತೀವಿ ಆ ಮಣ್ಣನ್ನ ಸರಿಯಾದ ರೀತಿಲಿ ಮಣ್ಣು ತುಂಬಿದ ಮೇಲ್ಗಡೆ ಕಾಂಪ್ಯಾಕ್ಷನ್ ಅಥವಾ ಕನ್ಸಾಲಿಡೇಷನ್ ಅಂತ ಕರಿತೀವಿ. Okay. ಕನ್ಸಾಲಿಡೇಷನ್ ಅಂದ್ರೆ ಈಗ ನಾವು ಊಟ ಮಾಡಿದ್ಮೇಲೆ ನೀರ್ ಕುಡಿತೀವಿ, ಹೌದು. ಕರೆಕ್ಟಾ? ಎಕ್ಸಾಂಪಲ್ ಒಂದು 200 ಲೀಟರ್ 300 ಲೀಟರ್ ನೀರ್ ನಾವು ಕುಡಿಯೋ ಕೆಪಾಸಿಟಿ ಇದೆ. 2 ಲೀಟರ್ ನೀರ್ ಕುಡಿಯಕ್ಕಾಗತ್ತಾ? ಆಗಲ್ಲ. ಬಟ್ ನಮ್ಮ ಮಣ್ಣಿಗೂ ಒಂದು ಡಿಗ್ರಿ ಆಫ್ ಸ್ಯಾಚುರೇಷನ್ ಅಂತ ಇರುತ್ತೆ. ಅಂದ್ರೆ ಅದಕ್ಕೆ ಅದರದೇ ಆದಂತ ನೀರ್ ಕುಡಿಯೋ ಒಂದು ಪ್ರಮಾಣ ಇರುತ್ತೆ. ನಾವೇನಾದ್ರೂ ಪ್ರಾಪರ್ ಆಗಿ ನೀರ್ನ ಅಂದ್ರೆ ಕನ್ಸಾಲಿಡೇಷನ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಸಿಂಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಿಂಗಾಗಿ ಮಿನಿಮಮ್ ಅಂದ್ರೂ ಒಂದು ಪಿಲ್ಲರ್ಗೆ 6000 ಲೀಟರ್ ನೀರ್ ಕುಡಿಸ್ಬೇಕು. ಅದು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಒಂದು ಟ್ಯಾಂಕರ್ ನೀರ್ ತಗೊಂಡ್ಬಂದು ಪ್ರಾಪರ್ ಆಗಿ ಒಳಗಡೆ ಹಾಕಿ, ಅಂದ್ರೆ ಮಣ್ಣು ಏನ್ ತೆಗ್ದಿರ್ತೀವಿ ಫಸ್ಟ್ ಒಳಗಡೆ ಮಣ್ಣು ಮುಚ್ಚೋದು. ಮಣ್ಣು ಮುಚ್ಚಿ ನಾವು ಟ್ಯಾಂಕರ್ ಪೈಪ್ ನ ಒಳಗಡೆ ಇಟ್ಟು ಒಂದು ಗಡಪಾರಿ ಅಂತ ಏನ್ ಕರಿತಿದ್ವಿ ಆ ಗಡಪಾರಿ ಹಾಕಿ ಒಳಗಡೆಯಿಂದ ಹಿಂಗೆ 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 ಮಣ್ಣನ್ನ ಲೂಸ್ ಮಾಡ್ಬೇಕು. ಅವಾಗ ಏನಾಗತ್ತೆ ಎಲ್ಲಾ ಕಡೆ ಎಲ್ಲಾ ಕಡೆನೂ ಹೋಗಿ ಒಳಗಡೆ ಇರೋ ವಾಯ್ಡ್ಸ್ ಎಲ್ಲ ಮೇಲ್ ಬರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಮ್ಗೆ ಪ್ರಾಪರ್ ಆಗಿ ಮಣ್ಣು ಸೆಟಲ್ ಆಗುತ್ತೆ. ಇಲ್ಲ ಈ ಪ್ರೊಸೀಜರ್ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಮ್ಯಾಂಡೇಟರಿ ಕನ್ಸಾಲಿಡೇಷನ್, ಬ್ಯಾಕ್ ಫಿಲ್ಲಿಂಗ್ ಆದ ತಕ್ಷಣನೇ ಕನ್ಸಾಲಿಡೇಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ. ಫ್ಲೋರ್ ಕರೆಕ್ಟ್ ಆಗಿ ಸೆಟಲ್ ಆಗಿಲ್ಲ ಅಂದ್ರೆ ಇವಾಗ ಟೈಲ್ಸ್ ಹಾಕಿರ್ತೀವ ಅದು ಕೂಡ ಕ್ರಾಕ್ ಬರೋ ಚಾನ್ಸಸ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಏನಾಗ್ಬಿಡುತ್ತೆ ನೋಡ್ಬೋದು, ಹಿಂಗ್ ಒಂದು ಬೆಂಡ್ ಆಗುತ್ತೆ, ಒಂದು ಲೆವೆಲ್ ಇರುತ್ತೆ. ಸೊ ಈ ತರದೆಲ್ಲ ಸಮಸ್ಯೆ ಬರುತ್ತೆ. ಕನ್ಸಾಲಿಡೇಷನ್ ಇಸ್ ಅ ಮೇಜರ್ ರೋಲ್ ಇನ್ ಬ್ಯಾಕ್ ಫಿಲ್ಲಿಂಗ್. ಇವಾಗ ಎಕ್ಸ್ಕವೇಷನ್ ಮಣ್ಣ ನಾವು ತೆಗ್ದಿರ್ತೀವಲ್ಲ ಅದೇ ಮಣ್ಣ ಯೂಸ್ ಮಾಡ್ಬೋದಾ, ಇಲ್ಲ ಬೇರೆ ತರ ಮೆಟೀರಿಯಲ್ ಏನಾದ್ರು ಯೂಸ್ ಮಾಡ್ಬೋದಾ? ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಕುಸುಮ, ಕೆಲವೊಂದಿಷ್ಟು ಕಡೆ ಈ ಯಾರು ಓನರ್ಗಳಿಲ್ಲ ಅಂತ ತಿಪ್ಪೆ ತರ ಮಾಡ್ಬಿಟ್ಟಿರ್ತಾರೆ. ಸೊ ಪ್ಲಾಸ್ಟಿಕ್ ಹೋಗದೆ, ಚಪ್ಪಲಿ ಹೋಗದೆ, ಅದನ್ನ ಹೋಗದೆ, ಇದನ್ನ ಹೋಗದೆ ಅಂತ ಏನಾದ್ರು ತುಂಬಾ ಡೆಬ್ರೀಸ್ ಇರುವಂತ ಮಣ್ಣಿದ್ರೆ ಅದನ್ನ ದಯಮಾಡಿ ಯೂಸ್ ಮಾಡ್ಬೇಡಿ. ಸೊ ಅದನ್ನ ಆಚೆ ಕಡೆ ಕಳಿಸ್ಬಿಡಿ. ಒಂದು ಲೋಡಿಗೆ 4,000 to 5,000 ಕೊಟ್ರೆ ಎಲ್ಲಾದ್ರೂ ಏನಂತ ಆತರ ಮಣ್ಣು ಯೂಸ್ ಮಾಡೋದೇನೋ ಕ್ವಾಲಿಟಿ ಇರಲ್ಲ ಅಂತ ಮಣ್ಣಿಗೆ ಸತ್ವನೇ ಇರಲ್ಲ. ಈಗ ನಾನ್ ಕಸ ತುಂಬಿಟ್ಟು ಮನೆ ಕಟ್ಟಕ್ಕಾಗಲ್ಲ. ಸೊ ಅಡಿಗೆ ಮಾಡ್ಬೇಕಾದ್ರೆ ಹೆಂಗ್ ಚೆನ್ನಾಗಿರೋದೇ ಯೂಸ್ ಮಾಡ್ತೀವೋ ಹಂಗ್ ನಮ್ ಮನೆ ಕಟ್ಟಬೇಕಾದ್ರೂ 4,000-5,000 ರೂಪಾಯಿ ಕೊಟ್ರೆ ಎಲ್ಲೋ ಗೌರ್ಮೆಂಟ್ ಪ್ರಾಜೆಕ್ಟ್ ಗಳು ನಡೀತಾ ಇರುತ್ತೆ, ಮೆಟ್ರೋ ವರ್ಕ್ ನಡೀತಾ ಇರುತ್ತೆ, ಯಾರ್ದೋ ಮಾಸ್ ಎಕ್ಸ್ಕವೇಷನ್ ಮಾಡಿ ಅವ್ರಿಗೆ ಮಣ್ಣು ಹಾಕಕ್ ಜಾಗ ಇರಲ್ಲ. ಸೊ ಅಂತವ್ರನ್ನ ಒಂದ್ ಸ್ವಲ್ಪ ಐಡೆಂಟಿಫೈ ಮಾಡಿ ಚೆನ್ನಾಗಿರೋ ಮಣ್ಣು ಹಾಕೊಂಡ್ರೆ ಪ್ರಾಪರ್ ಆಗಿ ನಾಳೆ ಫ್ಯೂಚರ್ ಅಲ್ಲಿ ಮನೆ ಹದ್ದುಬಸ್ತವಾಗಿರುತ್ತೆ. ಆ ರೀಸನ್ಗೆ ಮಣ್ಣನ್ನ ಚೂಸ್ ಮಾಡ್ಬೇಕಾದ್ರೂ ಪ್ರಾಪರ್ ಆಗಿರೋ ಮಣ್ಣು, ಅದ್ರಲ್ಲಿ ಮತ್ತೆ ಕಪ್ಪು ಮಣ್ಣು, ಕೆಂಪು ಮಣ್ಣು ಬರುತ್ತೆ. ಮ್ಯಾಂಡೇಟರಿ ಬಿಲ್ಡಿಂಗ್ ಗೆ ಕೆಂಪು ಭೂಮಿ. ಸೊ ಕೆಂಪು ಮಣ್ಣನ್ನ ಹಾಕ್ದವಾಗ ಅದ್ರದ್ದು ಡಿಗ್ರಿ ಆಫ್ ಸ್ಯಾಚುರೇಷನ್ ಆಗೋವರೆಗೂ ಕನ್ಸಲ್ಟೇಷನ್ ಮಾಡಿದವಾಗ ಅದು ಕಂಪ್ಲೀಟ್ ಆಗಿ ಬ್ಯಾಕ್ ಫಿಲ್ಲಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ಬ್ಯಾಕ್ ಫಿಲ್ಲಿಂಗ್ ಮಾಡೋ ಟೈಮ್ ಅಲ್ಲಿ ಓನರ್ಸ್ ಏನೇನ್ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತ ಟೈಮ್ ಅಲ್ಲಿ? ನಾವ್ ಇವಾಗ್ಲೂ ಇಷ್ಟೊತ್ತು ಡಿಸ್ಕಷನ್ ಮಾಡ್ದಂಗೆ ಫಸ್ಟ್ ಸಾಯಿಲು ಅವ್ರದ್ದು ತೆಗ್ದಿರ್ತಾರೆ, ಸಂಪಿಗೆ ಎಕ್ಸ್ಕವೇಷನ್ ಆಗಿರುತ್ತೆ, ಫುಟಿಂಗಿಗೆ ಎಕ್ಸ್ಕವೇಷನ್ ಆಗಿರುತ್ತೆ. ಅಕ್ಕಪಕ್ಕದ ಸೈಟ್ ಖಾಲಿ ಇತ್ತು ಅಂದ್ರೆ ಅದನ್ನೇ ಚೆನ್ನಾಗಿರೋ ಮಣ್ಣಿತ್ತು ಅಂದ್ರೆ ಅದನ್ನೇ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೋಬಹುದು. ಸಪೋಸ್ ಅವ್ರ ಸಾಯಿಲ್ ಚೆನ್ನಾಗಿಲ್ಲ, ನನಗ್ ಸಾಯಿಲ್ ಹಾಕಕ್ ಎಲ್ಲೂ ಜಾಗ ಇಲ್ಲ ಅಂತ ಅವ್ರು ಚೆನ್ನಾಗಿರೋ ಮಣ್ಣನ್ನೇ ಆಚೆ ಕಳ್ಸಿದ್ರು ಆಚೆ ಕಡೆಯಿಂದ ಮಣ್ಣನ್ನ ಪರ್ಚೇಸ್ ಮಾಡ್ತಿರ್ತಾರೆ. ಆ ಪರ್ಚೇಸ್ ಟೈಮ್ ಅಲ್ಲಿ ಪ್ರಾಪರ್ ಆಗಿರೋ ಮಣ್ಣನ್ನ ತಗೊಂಡ್ರ ಅಂತ ಅನ್ನೋದು ಅಬ್ಸರ್ವ್ ಮಾಡ್ಬೇಕು. ಮೂರನೇದು ಮಣ್ಣ ಹಾಕಿದ ಮೇಲೆ ಅದನ್ನ ಲೇಯರ್ ಬೈ ಲೇಯರ್ ಹಾಕ್ಬೇಕು. ಒಂದೇ ಸತಿ ತಂದು ಸುರಿದ್ ಬಿಡೋದಲ್ಲ. ಸೊ ಒಂದ್ ಸ್ವಲ್ಪ ಹಾಕಿ ಅಂದ್ರೆ ಒಂದು ಟ್ರಾಕ್ಟರ್ ಒಂದು ಟಿಪ್ಪರ್ ಹಾಕಿದ್ಮೇಲೆ ಲೆವೆಲ್ ಮಾಡಿ ಮತ್ತೆ ಇನ್ನೊಂದ್ಸತಿ ಹಾಕ್ತಾ ಇರ್ಬೇಕು. JCB ಇರುತ್ತೆ, ಲೆವೆಲ್ ಮಾಡ್ತಾ ಇರುತ್ತೆ. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಫಿಲ್ಲಿಂಗ್ ಟೈಮ್ ಅಲ್ಲಿ JCB ಕರೆಸ್ಬಿಡ್ತಾರೆ, ಮಣ್ಣಿನ ಗುಡ್ಡೆ ಹಾಕಿರ್ತಾರೆ. JCB ಒಂದ್ ಬಂದ್ಬಿಟ್ಟು ಹಿಂದೆ ಮುಂದೆ ನೋಡಲ್ಲ, ತಳ್ಳೋವಾಗ ಹೋಗಿ ಎಲ್ಲಾ ಪಿಲ್ಲರ್ ಗಳನ್ನ ಒಡೆದ್ ಬಿಡ್ತಾರೆ. ಸೊ ಅಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟು JCB ವರ್ಕ್ ಮಾಡುವಾಗ ಟಚ್ ಆಗದೆ ಇರೋಂಗೆ, ಪಿಲ್ಲರ್ ಗಳಿಗೆ ಟಚ್ ಆಗದೆ ಇರೋಂಗೆ ಒಳಗಡೆ ಮಣ್ಣನ್ನ ಕಳಿಸೋ ಜವಾಬ್ದಾರಿ ಓನರ್ ಗಳು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸುಮ್ನೆ ಬಂದ್ ಎಲ್ಲಾ ಕಡೆನೂ ಗುದ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ಕಡೆ ನಾವು ನೋಡಿದೀವಿ. JCB ಅವ್ರಿಗೆ ಏನಿರಲ್ಲ, ಅವ್ರ ಬೇಸಸ್ ಇದ್ದವಾಗ ಇದೊಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಸೊ ಓನರ್ ಗಳು ಮುಂದೆ ನಿಂತ್ಕೊಂಡು ನಮ್ಮ JCB ಎಲ್ಲ ನಮ್ಮ ಪಿಲ್ಲರ್ ಗಳಿಗೆ ಹಿಟ್ ಮಾಡ್ಲಾರ್ದಂಗ್ ನೋಡ್ಕೊತಾ ಇದ್ದ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ಓನರ್ಸ್ ಇರ್ಲೇಬೇಕಾ ಸರ್ ಅಲ್ಲಿ? ಇಂಜಿನಿಯರ್ಸ್ ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ಕೊಟ್ಟಾಗ ಇಂಜಿನಿಯರ್, ಓನರ್, ಮೇಸ್ತ್ರಿ ಎಲ್ರಿಗೂ ಕಾಮನ್ ಸೆನ್ಸ್ ಇರ್ಲೇಬೇಕು ಅಂತಲ್ಲ. ಬಟ್ ಕೆಲವೊಂದಿಷ್ಟು ಫ್ಯಾಕ್ಟರ್ ಗಳನ್ನು
ಎಲ್ಲರೂ ತಿಳ್ಕೊಳಕ್ಕಾಗಲ್ಲ. ಈಗ ನಾವು ಡಿಸ್ಕಷನ್ ಮಾಡ್ತಾ ಇರೋದನ್ನೇ ಯಾವ ಪಾಯಿಂಟ್ಸ್ ನ ಅಬ್ಸರ್ವ್ ಮಾಡ್ಬೇಕು ಅಂತ. ಸೊ ಅವ್ರವ್ರಿಗೆ ಬಿಟ್ಟಿದ್ದು, ಓನರ್ ಇರ್ತಾರೋ ಬಿಡ್ತಾರೋ, ಅಟ್ ಲೀಸ್ಟ್ ಇರಲ್ಲ ಅಂದ್ರೆ JCB ಡ್ರೈವರ್ಗೆ ನನ್ ಪಿಲ್ಲರ್ ಆದ್ರೂ ಡ್ಯಾಮೇಜ್ ಆಗ್ಬಿಡ್ತು ಅಂತ ಒಂದ್ ವಿಷಯ ಹೇಳಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ನಾನ್ ಅನ್ಕೋತೀನಿ. ಸೊ ಈ ತರ ಅವರು ಅದನ್ನ ಕನ್ವೆ ಮಾಡ್ಕೋಬಹುದು. ಓಕೆ ಸರ್, ಇವತ್ತು ನಮ್ಗೆ ಪೆಡಸ್ಟಲ್ ಕಾಲಮ್ ಮತ್ತೆ ಬ್ಯಾಕ್ ಫಿಲ್ಲಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಟಾಪಿಕ್ ಯಾವ್ದಂತ ನಿಮ್ ಬಾಯಿಂದಾನೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೇಳ್ತೀನಿ ಅಂತ ಹೇಳ್ತಾ ಇವತ್ತು ಈ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕುಸುಮ, ಥ್ಯಾಂಕ್ ಯು ಕೈಟ್ಸ್ ವೀಕ್ಷಕ. ಸೊ ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಪೇಜ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.